Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತ್ರಿಭುಜದ ಕೋನಗಳು 1:2:3 ಹಾಗಾದರೆ ತ್ರಿಭುಜದ 3 ಒಳ ಕೋನಗಳ ಅಳತೆಯನ್ನ ಅಂದ್ರೆ 3 ಕೋನಗಳ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ತ್ರಿಭುಜದ ಕೋನಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 1:2:3. ಸೊ ಅದರಿಂದ ಇಲ್ಲಿ ಕೋನಗಳನ್ನ ನಾವು ಎಕ್ಸ್, 2x ಹಾಗೂ 3x ಅಂತ ಇಟ್ಕೊಳ್ಳೋಣ. ಸೊ ಗೊತ್ತಿಲ್ಲ, ಇವುಗಳ ಅನುಪಾತವನ್ನ ಹೇಳಿದ್ದಾರೆ. ಸೊ ಈಗ ನಾವು ಒಂದು ಸಮೀಕರಣವನ್ನ ರಚಿಸ್ಕೊಳ್ಬೇಕು. ಎಕ್ಸ್ ನ ಅಂದ್ರೆ ಕೋನಗಳ ಅಳತೆಯನ್ನ ಹೇಳ್ಬೇಕು ಅಂದ್ರೆ. ಓಕೆ, ಸೊ ನಿಮ್ಗೆ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗುಣಲಕ್ಷಣ ಗೊತ್ತಿದೆ. ಏನು? ತ್ರಿಭುಜದ ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 2x ಪ್ಲಸ್ 3x, ಸೊ 3 ಕೋನಗಳು. ಸೊ ಇವುಗಳ ಅನುಪಾತಗಳನ್ನ ಕೊಟ್ಟಿದ್ದಾರೆ. ಇವುಗಳ ಮೊತ್ತ ಎಷ್ಟಿರುತ್ತೆ? ತ್ರಿಭುಜದ ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಸಮೀಕರಣವನ್ನ ಈ ರೀತಿಯಲ್ಲಿ ಬರ್ಕೊಳ್ಬಹುದು. ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಎಕ್ಸ್ 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 ಅಲ್ವಾ? ಸೊ ಸಜಾತೀಯ ಪದಗಳು. ಸೊ ಇವುಗಳನ್ನ ಕೂಡಿದಾಗ 1x ಪ್ಲಸ್ 2x ಪ್ಲಸ್ 3x ಏನಾಗತ್ತೆ? 6x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈಗ ನಾವು ಈ 6 ಇಂಟು ಎಕ್ಸ್ ಅಲ್ವಾ? ಸೊ ಗುಣಾಕಾರ ಇದೆ. ಸೊ ಏನಾಯ್ತು? ರೈಟ್ ಸೈಡ್ ಹೋದಾಗ ಭಾಗಾಕಾರ ಆಗತ್ತೆ. ಅಥವಾ ನೀವೇನ್ ಮಾಡ್ಬೋದು? ಎರಡೂ ಬದಿಯಲ್ಲೂ ನೀವು 6ರಿಂದ ಭಾಗಿಸಿ. ಸೊ ಆಗ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 6. ಓಕೆ, ಸೊ ನೋಡಿ ಇಲ್ಲಿ ಬರ್ದ್ಬಿಡ್ತೇನೆ. 6x ಈಸ್ ಈಕ್ವಲ್ ಟು 180 ಡಿಗ್ರಿ ಇದೆ. ಸೊ ಎರಡೂ ಬದಿಯಲ್ಲೂ ಒಂದ್ ಕಡೆ ಏನ್ ಮಾಡಿದಿರೋ ಇನ್ನೊಂದ್ ಕಡೆನೂ ಅದೇ ಆಪರೇಷನ್ ನ ಮಾಡ್ಬೇಕಾಗತ್ತೆ. ನೋಡಿ, ಎರಡೂ ಬದಿಯಲ್ಲೂ 6ರಿಂದ ಭಾಗಿಸ್ತೇವೆ ಅಲ್ವಾ? ಸೊ 6 ಒಂದ್ಲೆ 6, 6 ಒಂದ್ಲೆ 6. ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 6 ಆಗುತ್ತೆ. ಸೊ ಈ ರೂಲ್ ಅನ್ನ ಫಾಲೋ ಮಾಡಿದ್ರೆ, ಅಥವಾ ನೀವು ಈ ರೀತಿಯಲ್ಲಿ ಯೋಚನೆ ಮಾಡ್ಬೋದು, 6 ಇಂಟು ಎಕ್ಸ್. ಸೊ ಇಲ್ಲಿ ಲೆಫ್ಟ್ ಇಂದ ರೈಟಿಗೆ ಹೋದ್ರೆ, ರೈಟ್ ಇಂದ ಲೆಫ್ಟಿಗೆ ಬಂದ್ರೆ ಚಿಹ್ನೆಗಳು ಬದಲಾಗತ್ತೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ, ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಗತ್ತೆ, ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗತ್ತೆ. ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು? 180 ಡಿಗ್ರಿ ಡಿವೈಡೆಡ್ ಬೈ 6 ಆಯ್ತು. ಸೊ ಇಲ್ಲಿ ನೋಡಿ, 180 ಡಿಗ್ರಿ ಮತ್ತು 6. ಸೊ ಇದು ಎರಡು ಏನಾಗುತ್ತೆ? 6ರಿಂದ ಭಾಗ ಆಗತ್ತೆ. ಸೊ ಅಂಶ ಮತ್ತು ಛೇದಕ್ಕೆ ನಾವು 6ರಿಂದ ಭಾಗಿಸಿದ್ರೆ, ಸೊ 6 ಒಂದ್ಲೆ 6, 6 3ಲೆ 18, 0ಗೆ 0. ಸೊ 30 ಡಿಗ್ರಿ ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು 30 ಡಿಗ್ರಿ ಬಂದಿದೆ. ಸೊ ಅಂದ್ರೆ ನಮಗೆ 3 ಕೋನಗಳ ಅನುಪಾತವನ್ನ ಕೊಟ್ಟಿದ್ದಾರೆ. 1x, 2x, 3x. 1:2:3. ಸೊ ಅವುಗಳನ್ನ ನಾವು ಎಕ್ಸ್, 2x, 3x ಆಗಿರಲಿ ಅಂತ ತಗೊಂಡಿದ್ದೇವೆ ಅಲ್ವಾ? ಸೊ ಹಾಗಾಗಿ ಮೊದಲನೆಯ ಕೋನ ಏನಾಯ್ತು? 30 ಡಿಗ್ರಿ. ಸೊ ಎರಡನೆಯ ಕೋನ 2 ಇಂಟು 30 ಡಿಗ್ರಿ ಈಸ್ ಈಕ್ವಲ್ ಟು ಏನಾಯ್ತು? 60 ಡಿಗ್ರಿ ಈಸ್ ಈಕ್ವಲ್ ಟು 3 ಇಂಟು 30 ಡಿಗ್ರಿ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 90 ಡಿಗ್ರಿ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಕೋನ 30 ಡಿಗ್ರಿ, ಎರಡನೇ ಕೋನ 60 ಡಿಗ್ರಿ, ಮೂರನೇ ಕೋನ 90 ಡಿಗ್ರಿ ಬಂದಿದೆ. ಸೊ ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡಬಹುದು. 3 ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಇರ್ಬೇಕು. ಸೊ 90 ಪ್ಲಸ್ 60 ಪ್ಲಸ್ 30 ಏನಾಯ್ತು? 180 ಡಿಗ್ರಿಗೆ ಸಮನಾಯ್ತು ಅಲ್ವಾ? ಸೊ ತ್ರಿಭುಜದ 3 ಕೋನಗಳು 30 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.